ಪೂರ್ತಿ ಮಾಡ್ಬೇಕಂದ್ರೆ ನಾವು ಕೂಡ ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸಂಡೂರಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜಾತ್ರೆ ಪ್ರಯುಕ್ತ ಇವತ್ತು ನಮ್ಮ ಜೊತೆ ಪ್ರಧಾನ ಅರ್ಚಕರಿದ್ದಾರೆ. ನಮ್ಮ ಸಂಡೂರಿನಲ್ಲಿ ಇರ್ತಕ್ಕಂಥ ಗಂಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಹಿನ್ನೆಲೆ ಮತ್ತು ಗಂಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಈ ಪೂರ್ವ ಕಾಲದಿಂದ ಈ ಜಾತ್ರೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅದ್ರ ಬಗ್ಗೆ ನಮ್ಮ ಅರ್ಚಕರಿಗೆ ಕೇಳೋಣ. ನಮಸ್ಕಾರ ಅರ್ಚಕರೇ. ಹರೇ ನಮಃ. ನಮ್ಮ ಹೆಸರು ಏನು ಅರ್ಚಕರೇ? ಕೃಷ್ಣಾಚಾರ್ಯ ಅಂತ. ಎಷ್ಟು ವರ್ಷದಿಂದ ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಂತ ಬರ್ತಾ? ನಾವು ಬಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಬರೀ 3 ವರ್ಷ ಆಯ್ತು. ನಾನು ಬರ್ತಾ ಇರೋದು 3ನೇ ಜಾತ್ರೆ ಇದು ನಡೀತಾ ಇರೋದು. ಇಲ್ಲಿಯ ಒಂದು ಮಾಹಿತಿ ಅಂತಂದ್ರೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುನಮಾಮ್ಯಹಂ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಾಯ ನಮಃ. ಏನು ಇಲ್ಲಿ ನರಸಿಂಹದೇವರ ವಿಶೇಷ ಅಂದ್ರೆ, ಅಗತ್ಯಾರ್ಜಿತ ಸಿಂಹಾಸ್ಯ ಅಗಾಘಾತ್ಯುಗ್ರ ರಕ್ಷಮಾಂ ಅನ್ನೋ ಭಾಷೆಯಿಂದ ಅಗತ್ಯರಿಗೆ ಒಲ್ದಿರ್ತಕ್ಕಂಥ ಭಗವಂತ, ಅಗತ್ಯರಿಗೆ ಅವರ ತಪಸ್ಸಿಗೆ ಒಲ್ದು ಒಂದು ಶಿಲಾರೂಪದಲ್ಲಿ ಬಂದ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಅಂತ ಒಂದು ಪ್ರತೀತಿ. ಕಲಿಯುಗದಲ್ಲಿ ಯಾವುದೇ ಒಂದು ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರದು ಅಂತ ಒಂದು ನೇಮ, ಅದು ಧರ್ಮ. ಅದು ಬೇರೆ ಕಡೆ ಎಲ್ಲ ಬಲಿ ಕೊಡ್ತಾರೆ ಅವೆಲ್ಲ ಅಂದ್ರೆ ನಾವು ತಿನ್ನೋದಕ್ಕೋಸ್ಕರ ದೇವರ ಹೆಸರು ಹೇಳಿ ಬಲಿ ಕೊಟ್ಟು ತಿನ್ನಂಗೆ ಅಷ್ಟೇ. ಪ್ರತ್ಯೇಕವಾಗಿ ಪ್ರಾಣಿಗಳ ಬಲಿಯಾಗ್ಲಿ ನರ ಬಲಿಯಾಗ್ಲಿ ನಮ್ಮ ಕಲಿಯುಗದಲ್ಲಿ ಇಲ್ಲ. ಆದ ಕಾರಣ ಇಲ್ಲಿ ಒಂದು ಪದ್ಧತಿಯ ಒಂದು ರೀತಿ ಹೇಳ್ತಕ್ಕಂಥದ್ದಾಗಿದೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ವರ್ಷದಲ್ಲಿ ಒಂದು ಸಾರಿ ಜಾತ್ರಾ ಮಹೋತ್ಸವ ನಡೀತದೆ. ಫಾಲ್ಗುಣ ಶುದ್ಧ ಪೌರ್ಣಿಮೆಯ ದಿವಸ, ಫಾಲ್ಗುಣ ಶುದ್ಧ ದಶಮಿ ದಿವಸ ಕಂಕಣವನ್ನು ಧಾರಣೆಯನ್ನು ಮಾಡ್ತಾರೆ. ಆ ಧಾರಣೆಯನ್ನು ಮಾಡಿದ ಮೇಲೆ ಇಲ್ಲಿ ಕಂಕಣವನ್ನು ಕಟ್ತಾರೆ. ಆ ಕಂಕಣವನ್ನು ಕಟ್ಟಿರ್ತಕ್ಕಂತಹ ಒಂದು ದೀಕ್ಷಾ ಅಂತ ಹೇಳಿ ಕಟ್ಟಿ ಅಂಕುರ ಅಂತ ಹೇಳಿದೆ. ಇಲ್ಲಿ ಬೆಳೆಯನ್ನ ಬೆಳೆಸಿದ್ದೀವಿ. ಇಲ್ಲಿ ಇದಕ್ಕೆ ಅಂಕುರ ಅಂತೀವಿ. ಇದನ್ನ ಇವೆಲ್ಲ ಅಂಕುರ ಇವು ಏನು. ಅದಾದ ಮೇಲೆ ನವಗ್ರಹಗಳು ಅಷ್ಟದಿಕ್ಪಾಲಕರು ಏನು ಕೃತಶಾನ್ಯಢ್ಯ ದೇವತೆಗಳು ಅಂತ ಹೇಳಿ ಅವ್ರನ್ನೆಲ್ಲ ನಾವು ಇದು ಮಾಡಿ ಮಧ್ಯದಲ್ಲಿ ನರಸಿಂಹ ದೇವರನ್ನು ಆವಾಹನ ಮಾಡಿ ಸಂಜೆ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಹವನಗಳನ್ನು ಹೋಮವನ್ನು ಮಾಡಿ ಅದಕ್ಕೆ ಬಲಿಯನ್ನು ಕೊಟ್ಟು ಬಂದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾಡಿಕೊಂಡು ಬಂದು ಇಲ್ಲಿಯ ಒಂದು ವ್ಯಕ್ತಿ ಒಬ್ಬ ಏನು ಬೇಟೆಯನ್ನು ಮಾಡ್ತಕ್ಕಂಥ ನರಸಿಂಹದೇವರು ಮತ್ತು ಬೇಟೆಗೆ ಹೋಗ್ತಿದ್ರು ಅಂತ ಪ್ರತೀತಿ. ಅವರ ಪ್ರತಿರೂಪವಾಗಿ ಒಬ್ಬರನ್ನ ನೇಮಿಸಿ ಅವರ ಈ ದೇವಸ್ಥಾನಕ್ಕೆ ಬೇಕಾದಂತಹ ಮೊದಲಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿಯ ಪ್ರಕಾರ ಒಬ್ಬಾತ ಒಂದು ದೀಕ್ಷೆ ಇರ್ತಾನೆ. 8 ದಿವಸ ಉಪವಾಸ ಇರ್ತಾನೆ. ಬರೀ ಹಣ್ಣು ಹಾಲು ಸ್ವಾಮಿಗೆ ಮಾಡಿದಂತಹ ಪಂಚಾಮೃತವನ್ನು ತೆಗೆದುಕೊಂಡು ಮಾಡಿ ಹುಣ್ಣಿಮೆ ದಿವಸ ಅಂದ್ರೆ ಹೋಳಿ ಹುಣ್ಣಿಮೆ ದಿವಸ ಸಾಯಂಕಾಲ ಬೇಟೆ ಮರಕ್ಕೆ ಹೋಗ್ತಾರೆ. ಇಂತಹ ಮರ ಅಂತ ಒಂದು ಉಂಟು. ಆ ಮರ ಯಾವುದು ತೋರಿಸ್ತಾರೋ ಆ ಮರವನ್ನು
ಅದು ಕಡದ ಮೇಲೆ ಆತನಿಗೆ ಮೂರ್ಛಾವಸ್ಥೆ ಆಗತ್ತೆ, ಆತನಿಗೆ ಎಚ್ಚರನೇ ಇರೋದಿಲ್ಲ. ಎಲ್ಲಿವರೆಗೆ ಬಂದು ದೇವರ ನೀರನ್ನು ತೀರ್ಥವನ್ನು ಪ್ರೋಕ್ಷಣೆ ಮಾಡೋವರೆಗೆ ಆತನಿಗೆ ಎಚ್ಚರ ಇರಲ್ಲ. ಅದು ಬೇಟೆ ಆಡ್ದಂಗೆ. ಅದು ಏನು ನರಬಲಿ ಪ್ರಾಣಿಗಳ ಬಲಿ ಕೊಡಬಾರದು ಅಂತೇಳಿ ಮರವನ್ನು ತೆಗೆದುಕೊಂಡು ಬಂದು ಆ ಮರವನ್ನು ವಿಸರ್ಜನೆ ಮಾಡಿದ ಮೇಲೆ ಈತನಿಗೆ ಮತ್ತೆ ಜೀವ ಬರುತ್ತೆ ಅನ್ನೋ ಉದ್ದೇಶ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಮಾಡಿ ಮತ್ತು ಬೆಳಗ್ಗೆ ಸಾಯಂಕಾಲ ಎಲ್ಲ ಹವನ ನಿತ್ಯ ಕರ್ಮಗಳನ್ನು ಮುಗಿಸಿ ಮಾಡ್ತಕ್ಕಂತಹ ಒಂದು ಪದ್ಧತಿ ಇಲ್ಲಿ ಬಂದಿರತಕ್ಕಂಥದ್ದು. ಈ ಎಲ್ಲವನ್ನು ನಮ್ಮ ಗೋರ್ಪಡೆ ಕುಟುಂಬದವರೇ ಮೊದಲಿಂದನೂ ನೋಡಿಕೊಂಡು ಬರ್ತಕ್ಕಂಥದ್ದು. ಧರ್ಮಾಪುರ ಗ್ರಾಮಕ್ಕೆ ಸೇರಿದೆ, ಆದರೆ ಇಡೀ ಧರ್ಮಾಪುರದವರು ನಮ್ಮ ಗೋರ್ಪಡೆ ವಂಶಸ್ಥರಿಗೆ ಕೊಟ್ಟಂತ ಕಾರಣ ಅವರು ಅನಾದಿಯಿಂದ ನಡೆದುಕೊಂಡು ಬರ್ತಕ್ಕಂಥರಾಗಿದ್ದಾರೆ. ಇಂತಹ ಸುಕ್ಷೇತ್ರದಲ್ಲಿ ಜನರು ಎಲ್ಲ ಕ್ಷೇಮ ಅಭಿವೃದ್ಧಿಗಳನ್ನು ತೆಗೆದುಕೊಳ್ತಾರೆ. ಯಾವಾಗ ಈ ಅಂಕುರ ಚೆನ್ನಾಗಿ ಬರುತ್ತೋ ಇಲ್ಲೇ ಒಂದು ಪ್ರತೀತಿ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಂತ ಒಂದು ಇದು ಮುಂದೆ ಬರ್ರಿ. ತೆಲುಗು ಗೋ ಮಾಡಿ ಅದಕ್ಕೆ ಬಿಟ್ಟೆ ನಾನು ಅದು ನೋಡೇ ಬಿಟ್ಟಿದ್ದೆ. ಕಡೆ ಕರೆದುಕೊಂಡು ಹೋಗೋದು ಉತ್ಸವ ಮೂರ್ತಿ ಅಂತ ಮೊದಲು ಮಾಡಿದ್ರು. ಇವನ್ನೆಲ್ಲ ಈ ಎಲ್ಲ ಕಾರ್ಯಕ್ರಮಗಳನ್ನ ಏನು ಕಾರ್ಯಕ್ರಮ ಸಾಂಗೋಪವಾಂಗವಾಗಿ ಮಾಡಿ ರಥೋತ್ಸವ ಆಗುತ್ತೆ. ಬೆಳಗ್ಗೆ ರಥಾಂಗ ಹೋಮ ಆಗಿದೆ ಇವತ್ತಿನ ದಿವಸ, ಸಾಯಂಕಾಲ ರಥೋತ್ಸವ. ಇವರು ಬೇಟೆ ಮರದಿಂದ ಬಂದ ಮೇಲೆ ರಥಾಂಗ ಹೋಮ, ರಥ ತೇರೆಳಿತಾರೆ. ಸುಮಾರು ಮೊದಲೆಲ್ಲ ಜನ ಬರ್ತಿದ್ರು, 30,000 ಜನ ಕಲಿತಾರೆ ಅಂತ ಇಲ್ಲೆಲ್ಲ ಮಾತಿದೆ. ಇಂತಹ ವಿಚಾರಗಳು ಎಲ್ಲವನ್ನು ಎಲ್ಲಾ ಭಕ್ತರಿಗೋಸ್ಕರ ನಾವು ಮಾಡಿಕೊಂಡು ಬರ್ತಿದ್ದೀವಿ. ಭಕ್ತರಿಗಾಗಿ ಭಗವಂತ ಇಲ್ಲಿ ನಿಂತಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಪ್ರಮೇಯಗಳು ಪ್ರತೀತಿಗಳು ಇಲ್ಲಿ ನೆಲೆಸಿದೆ. ಅಂತ ಭಗವಂತನಿಗೆ ಈ ವರ್ಷ ವಿಶೇಷ ಏನಂತಂದ್ರೆ ವರ್ಷದಲ್ಲಿ 2 ಸಾರಿ ಬಂಗಾರದ ಕವಚವನ್ನು ಹಾಕ್ತಾರೆ. ಈ ವರ್ಷ ಬಂಗಾರದ ಕವಚ ಆಗಿದೆ. ಅದರ ಜೊತೆಗೆ ಒಬ್ಬ ಭಕ್ತ ಸಾಲಿಗ್ರಾಮದ ಹಾರವನ್ನು ಕೊಟ್ಟಿದ್ದಾನೆ. ಈ ವರ್ಷ ಹಾಕಿದ್ದೀವಿ ಅದನ್ನು. ಬೆಳಗ್ಗೆ 4:15 ಕಾರ್ಯಕ್ರಮ ಇಲ್ಲೆಲ್ಲ. ಇಂತಹ ಇದರಲ್ಲಿ ಮಂಗಳವಾರ ಶನಿವಾರ ವಿಶೇಷ 7ವರೆಗೆ ಮಂಗಳಾರತಿ. ಸಂಡೂರಿಂದ ಭಕ್ತಾದಿಗಳು ಬಂದು ಎಲ್ಲ ಆ ಭಕ್ತಾದಿಗಳು ತಾವೇ ಎಲ್ಲ ಸ್ವಯಂಕೃತವಾಗಿ ಎಲ್ಲವನ್ನು ಸ್ವಚ್ಛ ಮಾಡಿ ಭಗವಂತನಿಗೆ ಅಭಿಷೇಕಕ್ಕೆ ಬೇಕಾದಂತ ಪರಿಕಾರಗಳನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ. ಭಕ್ತಿ ಭಾವದಿಂದ ಭಗವಂತನನ್ನು ಕೇಳಿಕೊಂಡು ಎಲ್ಲವೂ ನಡೆದಿದೆ. ಇನ್ನು ಯಾವತ್ತು ರಥೋತ್ಸವ ಇದೆಯೋ ಆವತ್ತು ಹಿಂದಿನ ದಿವಸ ಕಲ್ಯಾಣೋತ್ಸವ ಆಗತ್ತೆ. ಇಲ್ಲಿ ಒಂದು ವಿಶೇಷ, ಇಲ್ಲಿ ಕಂಕಣವನ್ನು ತೆಗೆದುಕೊಂಡು ಪೂಜೆ ಮಾಡಿದ್ರೆ ಅವರಿಗೆ ಕಂಕಣ ಭಾಗ್ಯ ದೊರಕಿದೆ ಅಂತ ಸಾಕಷ್ಟು ಜನ ಬಂದು ಹೇಳಿದ್ದಾರೆ. ಆಗಿದೆ. ಬೇರೆ ತರದ್ದೆಲ್ಲ ನಡೀತಾ ಇದೆ. ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿದಂತಹ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲೋ ಆಗಿದೆ. ಆ ನೀರನ್ನು ಹೊಲ ಗದ್ದೆಗಳಿಗೆ ತಗೊಂಡು ಹಾಕ್ತಾರೆ, ಬೆಳೆ ಬರಲಿ ಅಂತ ಹೇಳಿ. ಅವೆಲ್ಲ ನಡೀತಾ ಇದೆ. ಇಂತಹ ವಿಶೇಷ ದಿನಗಳಲ್ಲಿ ಬಂದು ಕೇಳಿದ್ದಂತಹ ನಿಮಗೂ ಸಕಲರಿಗೂ ಸನ್ಮಂಗಳ ಉಂಟು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.
ವೀಕ್ಷಕರೇ, ಇವತ್ತು ನಮ್ಮ ಸಂಡೂರು ಪಟ್ಟಣದಲ್ಲಿ ಅದೇ ಧರ್ಮಾಪುರ ಗ್ರಾಮದಲ್ಲಿ ಬರ್ತಕ್ಕಂಥ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರೆ ಪ್ರಯುಕ್ತ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆ ಇದು. ವರ್ಷದಲ್ಲಿ ಒಮ್ಮೆ ಬರ್ತಕ್ಕಂಥ ಜಾತ್ರೆಯಲ್ಲಿ ಸುಮಾರು ಈ ನಮ್ಮ ಸಂಡೂರು ತಾಲೂಕಿನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು ಹಳ್ಳಿಗಳಿಂದ ಸಾರ್ವಜನಿಕರು ಬಂದು ಇಲ್ಲಿ ಜಾತ್ರೆಯನ್ನು ನೋಡ್ಕೊಂಡು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು. ಅದೇ ಒಂದು ನಿಟ್ಟಿನಲ್ಲಿ SKMPL ಕಂಪನಿ ವತಿಯಿಂದ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಉಚಿತ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ಧ್ಯೇಯನ್ನು ಇಟ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಅವರೇ ಇದ್ದಾರೆ, ಕಂಪನಿಯವರು. ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ತಮ್ಮ ಹೆಸರು ಹೇಳಿ ಸರ್. ಮಯೂರ್ ಜೋಶಿ ಅಂತ ಹೇಳಿ. ಹಾ, ನಾನು SKMPL ಶ್ರೀ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಆಫೀಸರ್ ಪ್ಲಸ್ ಪರ್ಚೇಸ್ ಆಫೀಸರ್ ಆಗಿದ್ದೀನಿ. ನೀವು ಈಗ ಭಕ್ತಾದಿಗಳಿಗೆ ಬರ್ತಕ್ಕಂಥವ್ರಿಗೆ ಅನ್ನದಾನ ಮಾಡ್ತಾ ಇದ್ರಿ, ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಈ ಸತತವಾಗಿ 4 ವರ್ಷದಿಂದ ಮಾಡ್ತಾ ಇದ್ದೀನಿ. 4 ವರ್ಷದಿಂದ ಮಾಡ್ತಾ ಇದ್ರಿ. ಹೌದು ಸರ್. ಅಂದ್ರೆ ನಿಮ್ಮ ಈ ಉಪಯೋಗವನ್ನ ಸಾರ್ವಜನಿಕರು ಎಲ್ಲರೂ ಸದ್ಬಳಕೆ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಹೇಳ್ತೀರಿ? ಇಲ್ಲ, ಬಹಳ ಜನ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದಾರೆ. ಹೌದು ಹೌದು. ಅಂದ್ರೆ ಸುಮಾರು ಹಳ್ಳಿಗಳಿಂದ ವರ್ಷದಿಂದ ಏರ್ತಾ ಇದೆ. 20 ವರ್ಷ 1000 ಆಯ್ತು, 1500 ಆಯ್ತು, 2000 ಆಯ್ತು, ಈಗ 2500, ಈಗ ಕ್ರಮೇಣ ಏರ್ಕೊಂತ ಹೋಗ್ತಾ ಇದೆ. ಅಂದ್ರೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಗೊತ್ತಾಗುತ್ತೆ. ಅಂದ್ರೆ ಕಂಪನಿ ಕಡೆಯಿಂದ ಅನ್ನದಾಸೋಹ ಇದೆ ಅಂತ ಹೇಳಿ ಜನಗಳು ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾ ಇದ್ದಾರೆ. ಸುಮಾರು ಈಗ 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಜನಸಂಖ್ಯೆ ಜಾಸ್ತಿ ಹಾಕಂತಾನು ಹೋಗ್ತಾ ಇದೆ. ಈಗ ನೀವು ಅನ್ನದಾಸೋಹ ಮಾಡ್ಬೇಕಾದ್ರೆ ಎಷ್ಟು ದಿನದಿಂದ ಇದನ್ನ ಪ್ರಿಪರೇಷನ್ ಮಾಡ್ಕೊಂತೀರಿ? ಅಂದ್ರೆ ಜಾಸ್ತಿ ಅಡಿಗೆ ಮಾಡ್ಬೇಕಲ್ಲ, ಅದೇ 3 days ಇಂದ ನಾವು ಪ್ರಿಪರೇಷನ್ ಅಂದ್ರೆ ಇದೇನು ಹಾಕೋದು ಟೆಂಡಲ್ ಆಗ್ಲಿ ಇವನಿಗೆ ಕುಕ್ಕ ಇವ್ರು ಕರೆಸಿ ಎಷ್ಟು ಜನಕ್ಕೆ ಬೇಕಂತ ಹೇಳಿ ಪ್ರಿಪರೇಷನ್ ಎಷ್ಟೆಷ್ಟು ಬೇಕು ಏನಂತ ಹೇಳ್ತೀವಿ. ಅವ್ರೊಂದು ಇದು ಕೊಡ್ತಾರ, ಕೊಟ್ಟು ಇದಕ್ಕೆ ಏರ್ಪಾಡು ಮಾಡ್ಕೊಂಡು ಮಾಡ್ತೀವಿ. 3-4 days ಇಂದ ನಾವ್ ಇದೆಲ್ಲ ಅರೇಂಜ್ಮೆಂಟ್, ಗ್ರೌಂಡ್ ಕ್ಲೀನಿಂಗು, ಈ ಶಾಮಿಯಾನ ಇವೆಲ್ಲವೂ ಮಾಡ್ತಾ ಇದ್ದೀವಿ. ಅಂದ್ರೆ ನೀವೇನಾದ್ರೂ ಸಾರ್ವಜನಿಕರಿಗೆ ಮತ್ತೆ ಭಕ್ತಾದಿಗಳಿಗೆ ಈ ರೀತಿ ಅನ್ನದಾಸೋಹ ಇದೆ ಅಂತಂದ ಹೇಳಿ ಏನಾದ್ರು ತಮ್ಮ ಕಂಪನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಏನಾದ್ರು ಹಾಕ್ಸೋದು ಆ ತರದ್ದು ಏನಾದ್ರು ಇದೆಯಾ? ಅಡ್ವರ್ಟೈಸ್ಮೆಂಟ್ ಏನಿರೋದಿಲ್ಲ. ಈ ತರ ಇದು ಹಾಕ್ತಿವಿ ನಾವು ಎಲ್ಲ. ಬೋರ್ಡ್ ಹಾಕ್ತಿರಿ. ಹಾಕಿರ್ತೀವಿ. ಅದೇ ಬಂದಿರೋರಿಗೆ ಗೊತ್ತಾಗ್ಲಿ ಅಂತ ಹಾಕಿರ್ತೀವಿ. ಫಸ್ಟ್ನೇ ವರ್ಷ ಗೊತ್ತಾಗಿದ್ದಿಲ್ಲ, ಕಡಿಮೆ ಇತ್ತು. ಸೆಕೆಂಡ್ ವರ್ಷದಿಂದ ಈಗ ನಾವು ಬೋರ್ಡ್ ಹಾಕಿದಾಗ್ಲಿಂದ ಜನ ಬರ್ತಾ ಇದ್ದಾರೆ. ಅಂದ್ರೆ SKMPL ಕಡೆಯಿಂದ ಅನ್ನದಾಸೋಹ ಇದೆ ಅಂತ ಹೇಳಿ ಎಲ್ಲ ಜನ ಬರ್ತಾ ಇದ್ದಾರೆ. ಈಗ 4ನೇ ವರ್ಷ ಕಂಟಿನ್ಯೂಷನ್ ಆಗಿ ಜನ ಜಾಸ್ತಿ ಆಗ್ತಾನೆ ಇದೆ. ವರ್ಷಕ್ಕಿಂತ ವರ್ಷಕ್ಕಿಂತ ಜಾಸ್ತಿ ಆಗ್ತದೆ. ಇನ್ನೊಂದು ಮಾಡ್ಬೋದಲ್ಲ ಸರ್, ಈಗ ಕೆಲವು ಹಳ್ಳಿಗೆ ಜನಕ್ಕೆ ನಾವ್ ಇಷ್ಟೊತ್ತಿಗೆ ಹೋದ್ರೆ ನಮ್ಗೆ ಅಲ್ಲಿ ಊಟ ಇಲ್ಲ ಏನಿಲ್ಲ, ಹಂಗ ಬರ್ಬೇಕನ್ನೋ ಒಂದು ಉದ್ದೇಶ ಇರುತ್ತೆ. ಅಂತರಿಗೆ ಒಂದು 4-5 ದಿನ ಮುಂಚೆನೆ ನಮ್ ಕಂಪ್ನಿ ವತಿಯಿಂದ ಈ ತರ ಅನ್ನದಾಸೋಹ ಇರುತ್ತೆ, ಭಕ್ತಾದಿಗಳು ಬಂದಿರೋರು ಯಾರು ಹಂಗೆ ಹೋಗ್ಬೇಡಿ ಅಂತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಇಲ್ಲ, ಅದನ್ನು ಮಾಡ್ಬೋದು. ಅದು ಮುಂದಿನ ವರ್ಷದಿಂದ ಏನಾದ್ರು ತಾವು ಮಾಡ್ತೀರಾ? ಮಾಡ್ತೀವಿ. ಟೈಮಿಂಗ್ ಹೇಳಿ ಈ ತರ ಇದೆ ಟೈಮಿಗೆ ಇರುತ್ತೆ ಅಂತ ಇರುತ್ತೆ, ಮಾಡೋಣ, ಮಾಡ್ತೀವಿ. ಖಂಡಿತ. ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಯುಕ್ತ ಇಲ್ಲಿ ಮಜ್ಜಿಗೆಯನ್ನ ಭಕ್ತಾದಿಗಳಿಗೆ ಕೊಡ್ತಕ್ಕಂಥದ್ದು ನಮ್ಮ ಉಮೇಶ್ ಅವರು ಇದ್ದಾರೆ. ಅವ್ರ ತಂಡ ಟೋಟಲಿ ಅವ್ರ ತಂಡ ಇವತ್ತು ಮಜ್ಜಿಗೆ
ಎಲ್ಲಾ ಭಕ್ತಾದಿಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಬಿಸಿಲು ಕಾಲ ಇರೋದ್ರಿಂದ ಎಲ್ಲರಿಗೆ ಭಕ್ತಾದಿಗಳಿಗೆ ಇದು ಬಹುಮುಖ್ಯವಾಗಿ ದೇಹವನ್ನ ತಪ್ಪುಗೊಳಿಸಲಿಕ್ಕೆ ಇವರು ಈ ಸೇವೆ ಮಾಡ್ತಿರುವಂತದ್ದು. ಅವರೇ ನಮ್ಮ ಉಮೇಶ್ ಅವ್ರ ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ಮಾತಾಡ್ತಾನ. ಉಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ಈ ಮಜ್ಜಿಗೆ ಕೊಡ್ತಕ್ಕಂಥದ್ದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸುಮಾರು ಸರ್ ಇದು ಸಂಘ ಆಗಿ ಗಣಿ ಲಾರಿ ಮಾಲೀಕರ ಸಂಘ ಅಂದು ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಗಣಿ ಲಾರಿ ಮಾಲೀಕರ ಸಂಘ ಧರ್ಮಾಪುರ. ಈ ಸಂಘದ ವತಿಯಿಂದ ಸುಮಾರು ಒಂದು 15-20 ವರ್ಷದಿಂದ ಮಾಡ್ತಾ ಬಂದಿದೆ ಸರ್. ಇದೆ ಅಂದ್ರೆ ಬೆಳಿಗ್ಗೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಯಾವಾಗ ನೀವು ಇದನ್ನ ಮಜ್ಜಿಗೆನ ಕೊಡೋದನ್ನ ಮುಕ್ತಾಯ ಮಾಡ್ತೀರಿ? ಈಗ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ, 9ರಿಂದ 10 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲ 3ರಿಂದ 4:30, 5 ಗಂಟೆ ಒಳಗೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮ ಇರುತ್ತೆ, ಹೋದಿಂದ ಜಾತ್ರೆ ಕಾರ್ಯಕ್ರಮ ಇರುತ್ತಲ್ಲ, ಹಂಗಾಗಿ ನಾವು ಸ್ಟಾಪ್ ಮಾಡ್ತೀವಿ. ಉಳಿಕಿದ್ರೆ ಮತ್ತೆ ನಮ್ಮ ತಂಡ ಇಲ್ಲಿ ಕಂಟಿನ್ಯೂ 6 ಗಂಟೆವರೆಗೆ ಕೊಡ್ತಾ ಇರ್ತಾರೆ. ನಿಮ್ ತಂಡ ಎಷ್ಟು ಜನ ಇದ್ರೆ ಅಂದಾಜು? ಸುಮಾರು ನಮ್ಮ ತಂಡದಲ್ಲಿ ಒಂದು 20ರಿಂದ 30 ಜನ ಇದ್ದೀವಿ. ಧರ್ಮಾಪುರ ಲಾರಿ ಮಾಲೀಕರು? ಹೌದು, ಧರ್ಮಾಪುರ ಗಣಿ ಲಾರಿ ಮಾಲೀಕರ ಸಂಘ ವಿತ್ ಸಂಡೂರು ತಾಲೂಕು ಕೂಡ ಎಲ್ಲ ನಮ್ಮ. ಅಂದಾಜು ಎಷ್ಟು ಲೀಟರ್ ಮಜ್ಜಿಗೆ ಖರ್ಚಾಗ್ಬೋದು ನೀವು ಕೊಡ್ತಕ್ಕಂಥದ್ದು, ಏನಾದ್ರೂ ಐಡಿಯಾ ಐತಾ? ಇಲ್ಲ, ಇಲ್ಲಿವರೆಗೆ ಒಂದು 100 ಲೀಟರ್ ಹೋಗಿದೆ. ಅದು ಲೆಕ್ಕ ಹಿಡಿದಿಲ್ಲ, ನಾವು ಕಂಟಿನ್ಯೂ ಹಂಗೆ ಮಾಡ್ತಾ ಇರ್ತೀವಲ್ಲ, ಅದು ಎಷ್ಟಾಗತ್ತೆ ಗೊತ್ತಿಲ್ಲ. ಒಟ್ಟು ಸದ್ಯ ಒಂದ್ ದಿನಕ್ಕೆ 110-150 ಲೀಟರ್ ಅಂತೂ ಕಂಟಿನ್ಯೂ ಜಾಸ್ತಿ ಹೋಗುತ್ತೆ. ಎಲ್ಲಾ ಭಕ್ತಾದಿಗಳು ಏನ್ ಹೇಳ್ತಾರೆ, ಈಗ ಮಜ್ಜಿಗೆ ಬಿಸಿಲಿಂದ ಬರ್ತಾರಪ್ಪ, ಅವ್ರು ಬಂದ್ ಕೂಡಲೇ ಒಂದ್ ಮಜ್ಜಿಗೆ ಕೊಡೋಂತ ಕೆಲಸ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡ್ತಿದ್ರಿ. ಅದಕ್ಕೆ ಏನಾದ್ರು ಭಕ್ತಾದಿಗಳು ಹೇಳ್ತಾರ? ಹೌದು, ಖಂಡಿತ ಹೇಳ್ತಾರೆ. ನಿಮಗೆ, ನಿಮ್ಮ ತಂಡಕ್ಕೆ ಹಾಗೂ ನಿಮ್ಮ ಊರಿಗೆ ಒಳ್ಳೆ ಕೆಲಸ ಆಗಲಿ, ನಿಮ್ಮ ಸಂಘಕ್ಕೆ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ಹೇಳ್ತಾ ಇದಾರೆ. ಎಲ್ಲ ಭಕ್ತಾದಿಗಳು ಹೇಳ್ತಾ ಇದಾರೆ.